ಇದು ಬ್ಲಾಕ್ ರಾಟ್ ಅಂತೇಳಿ ಕಾಫಿ ಕೊಳೆ ಅದು ಇದೇ ರೀತಿ ನಿಮಗೆ ಬಂದಿಲ್ಲ ಅದೇ ಬರ್ತೆ ಎಲೆ ಸಮೇತ ಬಿದ್ದಿದೆ ನೋಡಿ ಇಲ್ಲೇ ಎಲೆ ಸಮೇತ ಬಿದ್ದಿದೆ ಇದೆಲ್ಲ ಬ್ಲಾಕ್ ಇದೆಲ್ಲ ಖಾಲಿ ಆಗುತ್ತೆ ಇದು 80% ಖಾಲಿ ಆಗುತ್ತೆ ಇದರಲ್ಲಿ ಈಗ ಕನಿಷ್ಠ ಹತ್ರ ಮಾತ್ರ ಉಳ್ಕೊಂಡಿದೆ ಅದು ಒಂದು ಕಾಯಿಗೆ ಬರುತ್ತೆ ಅಲ್ಲಿ ತೋರಿಸಿದ್ನಲ್ಲ ಒಂದು ಕಾಯಿಗೆ ಮಾತ್ರ ಫಸ್ಟ್ ಬರುತ್ತೆ ಅದನ್ನ ನೋಡ್ಕೋತಾ ಇರ್ಬೇಕು ನೀವೇ ಅಬ್ಸರ್ವ್ ಮಾಡಿಕೊಂಡು ಅದು ಫುಲ್ಲು ಮತ್ತೆ ಎಲ್ಲದಕ್ಕೂ ಸ್ಪ್ರೆಡ್ ಆಗ್ತಾ ಬರುತ್ತೆ ಹೀಗೆ ಮತ್ತೆ ಲಾಸ್ಟಿಗೆ ಕೊನೆಗೆ ತೊಟ್ಟು ಮಾತ್ರ ಉಳ್ಕೊಳ್ಳುತ್ತೆ ಇದನ್ನು ಅಟ್ಲೀಸ್ಟ್ ಈ ವರ್ಷ ನೀವು ಕಂಟ್ರೋಲ್ ಮಾಡಿಲ್ಲ ಅಂದರೆ ಮುಂದಿನ ವರ್ಷ ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತೆ ಇದು ಕಂಟಿನ್ಯೂಷನ್ ಇರುತ್ತೆ ಇರುತ್ತೆ 4 ವರ್ಷ ನೀವು ಮಾಡಬೇಕು ಆದರೆ ಮಳೆ ಇದೇ ಥರ ಜೋರಿದ್ರೆ ವರ್ಷ ಮಾಡಬೇಕಾಗ್ತದೆ ಸತತ 15 ದಿನಗಳ ಮಳೆಯಿಂದ ರೋಗ ಪೀಡಿತವಾಗಿರುವ ಕಾಫಿ ತೋಟಗಳಿಗೆ ಕಾಫಿ ಮಂಡಳಿಯ ರೋಗಶಾಸ್ತ್ರಜ್ಞೆ ಎಪಿ ರಂಜಿನಿ ಇಂದು ಭೇಟಿ ನೀಡಿದರು. ಕಳಸ ತಾಲ್ಲೂಕಿನಲ್ಲಿ ಬಿಡುವು ಇಲ್ಲದಂತೆ ಅತಿಯಾದ ಮಳೆ ಸುರಿಯುತ್ತಿದ್ದು ಕಾಫಿಗೆ ಕೊಳೆ ರೋಗ ಮತ್ತು ಹಸಿರು ಕಾಯಿ ಉದುರುವ ರೋಗ ತಗುಲಿದೆ ಎಂಬ ಕಾರಣಕ್ಕೆ ಅವರು ವಿವಿಧ ತೋಟಗಳಿಗೆ ಭೇಟಿ ನೀಡಿದರು. ಆಯಾ ತೋಟದಲ್ಲಿ ಆಗಿರುವ ಹಾನಿ ಪರಿಶೀಲಿಸಿದರು. ಸ್ಥಳೀಯ ಬೆಳೆಗಾರರಿಗೆ ಅಗತ್ಯ ಸಲಹೆ ನೀಡಿದರು. ಕೊಳೆ ರೋಗದಿಂದ ಬಳಲುತ್ತಿರುವ ತೋಟಗಳಲ್ಲಿ ಕೊಳೆ ಕಾಯಿ ಮತ್ತು ಕೊಳೆ ಪೀಡಿತ ಎಲೆ ಮತ್ತು ರೆಕ್ಕೆಗಳನ್ನು ಸಂಗ್ರಹಿಸಿ ನಾಶಪಡಿಸುವಂತೆ ಅವರು ಸಲಹೆ ನೀಡಿದರು. ವೆಟ್ ಫೀಟ್ ರೋಗದ ನಿರ್ವಹಣೆಗೆ ತೋಟದಲ್ಲಿ ನೀರು ನಿಲ್ಲದಂತೆ ಚರಂಡಿ ನಿರ್ವಹಣೆ ಮಾಡಬೇಕು ಎಂದು ತಿಳಿಸಿದರು. ಮಳೆ ಬಿಡುವು ನೀಡಿದಾಗ ಟೆಬುಕೊನಾಜೋಲ್ ಔಷಧಿಯನ್ನು ಪ್ಲಾನೋಫಿಕ್ಸ್ ಜೊತೆಗೆ ಬರೆಸಿ ಕಾಫಿ ಗಿಡಗಳಿಗೆ ಸಿಂಪಡಣೆ ಮಾಡುವಂತೆ ಅವರು ತಿಳಿಸಿದರು. ಜೊತೆಗೆ ತೋಟಕ್ಕೆ ಯೂರಿಯಾ ಅಥವಾ ಅಮೋನಿಯಂ ಸಲ್ಫೇಟ್ ಗೊಬ್ಬರ ಬಳಸಿ ಕಾಫಿ ಉದುರುವಿಕೆ ತಡೆಯಬಹುದು ಎಂದು ಅವರು ತಿಳಿಸಿದರು. ಕಾಫಿ ಗಿಡಗಳ ನೆತ್ತಿ ಬಿಡಿಸಿ ಗಾಳಿ ಆಡಲು ಅವಕಾಶ ಕೊಡಬೇಕು. ಗಿಡಗಳ ಕೆಳಗಿನ ಕಳೆ ನಿರ್ವಹಣೆ ಮಾಡಿ 4 ಗಿಡಗಳ ಮಧ್ಯೆ ರಾಶಿ ಮಾಡಬೇಕು. ಬೇರುಗಳಿಗೆ ಉಸಿರಾಡಲು ಅವಕಾಶ ಮಾಡಬೇಕು ಎಂದು ವಿಜ್ಞಾನಿ ರಂಜಿನಿ ಸಲಹೆ ನೀಡಿದರು. ಕೊಳೆ ರೋಗದ ಶಿಲೀಂಧ್ರವು ತೋಟದಲ್ಲಿ ಅನೇಕ ವರ್ಷಗಳ ಕಾಲ ಉಳಿದಿರುತ್ತದೆ. ಆದ್ದರಿಂದ ಪ್ರತಿ ವರ್ಷವೂ ಮೇ ತಿಂಗಳ ಮಧ್ಯಭಾಗದಲ್ಲಿ ಮೊದಲ ಸುತ್ತಿನ ಬೋರ್ಡೋ ಸಿಂಪಡಣೆ ಮೂಲಕ ಶಿಲೀಂಧ್ರದ ಬೆಳವಣಿಗೆ ಮತ್ತು ಹರಡುವಿಕೆ ತಡೆಯಬಹುದು ಎಂದು ಅವರು ತಿಳಿಸಿದರು. ಕಳಸ ಶಾಖೆಯ ಕಿರಿಯ ಸಂಪರ್ಕಾಧಿಕಾರಿ ಸುರೇಂದ್ರ ಕೂಡ ವಿಜ್ಞಾನಿ ಜೊತೆಗೆ ತೋಟಗಳಿಗೆ ಭೇಟಿ ನೀಡಿದರು. ಬ್ಲಾಕ್ ರಾಟ್ ಇದೆ ನೋಡಿ ಇಲ್ಲ ಆ ಕಡೆ ಕಪ್ಪು ಆಗಿದೆ ಬಂದಿದೆ ಕೊಳೆ ಇದೆಲ್ಲ ಸ್ಟಾಕ್ ರಾಟ್ ಅದು ಅಲ್ಲಿ ಆ ಕಡೆದಲ್ಲಿ ಅದರಲ್ಲಿ ಎಲೆನೂ ಕೊಳಿತಾವೆ ಎಲೆ ಕಪ್ಪಾಗಿ ಎಲೆ ಏನಂದ್ರೆ ನೇತಾಡ್ತಾ ಇರುತ್ತೆ ಆ ಫಂಗಸ್ ಇಂದು ದಾರ ತರ ಇರುತ್ತೆ ಫಂಗಸ್ ಆ ದಾರದ ಸಹಾಯದಿಂದ ಅದು ನೇತಾಡ್ತಾ ಇರುತ್ತೆ ಅದನ್ನು ನೋಡಬಹುದು ಕೆಲವು ತೋಟದಲ್ಲಿ ಅದನ್ನು ನೋಡಿದ್ದೀನಿ ನಾನು ರೋಬಸ್ಟಾದಲ್ಲಿ ಬಟ್ ಅರೇಬಿಕದಲ್ಲಿ ಅದು ಜಾಸ್ತಿ ಕಾಣಿಸುತ್ತೆ ಮುಂದಿನ ವರ್ಷನಾದ್ರೂ ಅಟ್ಲೀಸ್ಟ್ ಎಲ್ಲರೂ ಎತ್ಕೊಳ್ಳಿ ಮತ್ತೆ ಮುಂದೆ 3 monthsಗೆ ಬೋರ್ಡ್ ಹೊಡೆದು ಇದೇ ಥರ ಮಳೆ ಕಂಟಿನ್ಯೂ ಆದರೆ ನೆಕ್ಸ್ಟ್ ಸ್ಪ್ರೇನು ಒಂದು ಕೊಡೋಕ್ಕೆ ಟ್ರೈ ಮಾಡಿ ನಿಮ್ಮ ಕ್ರಾಪ್ ಮಿಸ್ತಾರೆ ಎಷ್ಟು ಬೋರ್ಡ್ ಕೊಡಬೇಕು 1% ಬೋರ್ಡು ಆಲ್ಕಲೈನ್ ಬೋರ್ಡು ಅಲಾಂಗ್ ವಿತ್ ಪ್ಲಾನೋಫಿಕ್ಸ್. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಒತ್ತಿ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ಪಡೆದುಕೊಳ್ಳಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ.